ಇವ್ನ್ಯಾವನ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಬೆಟ್ಟ ಅಡ್ಡ ಇರೋದ್ರಿಂದ ಸರ್ರಿ ಬರ್ತೈತೆ, ಅಲ್ಲಿಂದ ಎಂಡ್ ಆಗಿದ್ದೆಲ್ಲ ಇಲ್ಲಿ ಹೊಡಿತೈತೆ ಸರಿಗೆ. ಸೈಕ್ಲೋನ್ ಇದ್ದಂಗೆ ಐತೈತೆ ಇಲ್ಲಿ. ಟೂರಿಸಮ್ಮು ಇಂಪ್ರೂವ್ ಮಾಡೋದಕ್ಕೆ ಇದೇ ಬೇಜಾರು. ಎಲ್ಲಿ ಪ್ಲಾಸ್ಟಿಕ್ ಜಾಸ್ತಿ ಆಗುತ್ತೋ ಈ ಥರ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲೆಲ್ಲ ಅದನ್ನು ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಇಲ್ಲಿ ನೋಡ್ರಿ, ಮೊನ್ನೆನ ಯಾವಾಗ ರೀಸೆಂಟಾಗಿ ಬಂದು ಇಲ್ಲಿ ಮಾಡ್ಬಿಟ್ಟು ಬಾಟ್ಲು ಬಿಸಾಕ್ಬಿಟ್ಟು ಹೋಗೋರೆ. ಅಲ್ಲೇ ಬಿಸಾಕ್ಬಿಟ್ಟು ನೋಡ್ರಿ, ಮ್ಯಾಗಿ ಮಾಡ್ಕೊಂಡ್ವಿ ತಿಂತಾ ಇದ್ದೀವಿ. ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಸೊ ಎಲ್ಲರಿಗೂ ಡೇ ಫಾರ್ ಬ್ಲಾಗ್ಗೆ ವೆಲ್ಕಮ್ ಬ್ಯಾಕ್. ನಿನ್ನೆ ಉಳ್ಕೊಂಡಿದ್ದು ರೂಮ್ದು ವ್ಯೂ ತೋರಿಸ್ತೀನಿ ನೋಡ್ರಿ. ಫುಲ್ ಟಾಪಲ್ಲಿ ನಾವು ಇದ್ದಿದ್ದು, ಫುಲ್ಲು ಟೌನೇ ಕಾಣಿಸ್ತದೆ ಇಲ್ಲಿಂದ ನೋಡ್ರಿ. ಫುಲ್ ಮೇಲೆ ಇದ್ದೀವಿ ನಾವು. ರೂಮ್ ಮಾತ್ರ ನಿಜವಾಗ್ಲೂ ಚೆನ್ನಾಗೈತೆ. 1350 ಕೊಟ್ವಿ ನಾವು ಇದಕ್ಕೆ. ನೋಡ್ರಿ ಹೆಂಗೆ ಕಾಣಿಸೋದು ರೂಮು. ಡಬಲ್ ಬೆಡ್ ಕೊಟ್ಟಿದ್ರು. ಸೊ ಇವಾಗ ಪ್ಯಾಕ್ ಎಲ್ಲ ಮಾಡಿದ್ದೀವಿ. ಇವಾಗ ಡೈರೆಕ್ಟು ಕೋಟೆ ಬೆಟ್ಟಕ್ಕೆ ಹೋಗ್ಬೇಕು ಫಸ್ಟು. ಇಲ್ಲಿಂದ ನೋಡ್ರಿ ಬೆಟ್ಟ ಹೆಂಗೆ ಕಾಣಿಸ್ತೈತೆ. ಮೇಲೆ ಬರ್ತಿದ್ದಂಗೆ ಏನು ವ್ಯೂ ಗೊತ್ತಾ, ಯಪ್ಪ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ಲು. ಕ್ರೇಜಿ ಐತೆ ಮಾತ್ರ. ನಾವು ವೀಕ್ ಡೇಸಲ್ಲಿ ಬಂದಿರೋದಕ್ಕೆ ಪರವಾಗಿಲ್ಲ, ಜನ ಪೂರ್ತಿ ಕಮ್ಮಿ ಅವರೇ. ಅಲ್ಲಿ ಜನ ಅವರೋ ಇಲ್ವೋ ಗೊತ್ತಿಲ್ಲ, ಒಬ್ಬರೋ ಇಬ್ಬರೋ ಬರ್ತಾವ್ರೆ ಅವಾಗಿಂದ ಅಷ್ಟೇ. ಅದು ಬಿಟ್ಟರೆ ಆ ರೇಂಜಿಗೆಲ್ಲ ಜನ ಇಲ್ಲ. ಅದಕ್ಕೆ ವೀಕ್ ಡೇಸಲ್ಲಿ ಬರೋದೇ ಬೆಟ್ರು. ಇವಾಗ ಗಾಡಿಯೆಲ್ಲ ಎಷ್ಟು ಪಾರ್ಕ್ ಮಾಡಿದ್ದೀವಿ. ಮೇಲೆ ಗಾಡಿ ಹತ್ತಿಸ್ಬೋದಾಗಿತ್ತು, ಬಟ್ ಆದರೆ ನಂದು ಫ್ಲಾಟ್ ಟೈರ್ ಇರೋದ್ರಿಂದ ಸೊ ಕಷ್ಟ ಆಗುತ್ತೆ. ಸುಮ್ಮನೆ ಅಲ್ಲಿ ಏನಾದರೂ ಕ್ಲಾಸ್ ಆದರೆ ಅಂತ ಗಾಡಿಯಲ್ಲೇ ಪಾರ್ಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ವೆಲ್ಕಮ್ ಟು ಕೋಟೆ ಬೆಟ್ಟ. ಬರೀ ಹೋಣ ದೇವಸ್ಥಾನಕ್ಕೆ. ಸೊ ಅಲ್ಲಿ ಆ್ಯಕ್ಚುಲಿ ಲಾಕ್ ಹಾಕೋರೆ ಗೇಟು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು, ಈ ಕಡೆಯಿಂದ ಹೋಗ್ತಾಯಿದ್ದೀವಿ. ಆದರೆ ನೆಕ್ಸ್ಟ್ ಲೆವೆಲ್ ವಿಂಡ್ ಹೊಡಿತೈತಿ ಇಲ್ಲಿ ಮಾತ್ರ. ಏನು ಗಾಳಿ ಗೊತ್ತಾ ಯಪ್ಪ, ಸೀರಿಯಸ್ಲಿ ಟ್ರೈನ್ ಕೋಟ್ ಹಿಡ್ಕೊಂಡು ನಿಂತ್ಕೊಂಡ್ರೆ ಪ್ಯಾರಾಚೂಟ್ ಥರ ಹಾರೋಗ್ಬಿಡ್ತೀವಿ, ಆ ಥರ ಹೊಡಿತೈತೆ ಗಾಳಿ ಮಾತ್ರ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಗಾಳಿ. ಎಷ್ಟು ಗಾಳಿ ಅಂದರೆ ಅಷ್ಟು ಗಾಳಿ. ಬೆಟ್ಟದ ಮೇಲೆ ಹೋಗ್ಬಿಟ್ರೆ ನಾವು ನಿಲ್ಲಕ್ಕಾಗುತ್ತೆ ಇಲ್ಲ. ಇಲ್ಲಿ ನೋಡ್ರಿ ಫಾಗ್ ನೋಡ್ರಿ, ಬೆಟ್ಟದ ಮೇಲೆ ಬೆಟ್ಟನೇ ಕಾಣಿಸಲ್ಲ, ಆ ರೇಂಜಿಗೆ ಫಾಗ್ ತುಂಬ್ಕೊಂಬಿಡುತ್ತೆ. 2 ನಿಮಿಷ 3 ನಿಮಿಷಕ್ಕೆಲ್ಲ ಫಾಗ್ ತುಂಬ್ಕೊಂಬಿಡುತ್ತೆ. ದೇವಸ್ಥಾನ ಒಳಗಡೆ ಐತೆ ಅಲ್ಲಿ. ಹಾಕವ್ರೆ, ಬೆಳಗ್ಗೆ ಬಂದು ಪೂಜೆ ಮಾಡೋಗೋರು ಏನೋ ಗೊತ್ತಿಲ್ಲ, ಹಾಕವ್ರೆ. ಕ್ರೇಜಿ ಮಾತ್ರ ಕಾಣ್ತಿರೋದು ಇವಾಗ. ಬೆಟ್ಟ ಹತ್ತಕ್ಕೈತೇನೋ ಅಂತ ಅಂದ್ಕೊಂಡಿದ್ದೆ ನಾವು. ಬೆಟ್ಟ ಹತ್ತಕ್ಕೆ ಜಾಗ ಇಲ್ಲ ಅನ್ಕೋತೀನಿ. ಇಲ್ಲಿ ಒಳಗಡೆ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಕೀ ಹಾಕ್ಬಿಟ್ರೆ ಯಾವಾಗ ಹಾಕ್ತಾರೋ ಗೊತ್ತಿಲ್ಲ. ಶಿವನೇ ಒಳ್ಳೇದು ಮಾಡಪ್ಪ ದೇವ್ರೆ. ಒಳಗಡೆ ದೇವ್ರಿಗೆ ಮಾಡಿಕ್ಕವ್ರೆ. ದೇವ್ರೆ ಒಳ್ಳೇದು ಮಾಡಪ್ಪ. ಸೊ ಬೆಟ್ಟ ಹತ್ತಕ್ಕೇನಿಲ್ಲ, ಸ್ವಲ್ಪ ಇದ್ರ ಮೇಲ್ಗಡೆ ಹೋಗ್ಬೋದು. ಹಿಂಗಿರ್ಬೋದು ಮೇಲ್ಗಡೆ, ಹೆಂಗಿರ್ಬೋದು ಇಲ್ಲೇ ಈ ರೇಂಜ್ ಗಾಳಿ ಹೊಡಿತೈತೆ. ಅಷ್ಟು ಮೇಲ್ಗಡೆ ಟಾಪ್ಗೆ ಹತ್ತತ್ರ ಏನಿಲ್ಲ ಅಂದರೆ ಒಂದು 150 ಫೀಟ್ ಇದೆ. 150 to 200 ಇದೆ, ಅಷ್ಟು ದೊಡ್ಡದಿದೆ. ಹತ್ತಿದ್ರೆ ಹೆಂಗಿರ್ಬೋದು ಅಲ್ಲಿ ವಿಂಡೋ ಅಂತ ಇಮ್ಯಾಜಿನ್. ಸಖತ್ತಾಗೈತೆ ಮಾತ್ರ. ಇಲ್ಲಿಂದ ಸೀರಿಯಸ್ಲಿ ಹೇಗೆ ಕಾಣಿಸ್ತೈತೆ ಗೊತ್ತಾ ನೋಡ್ರಿ. ಇಷ್ಟೇ ಹೈಟ್ ಇದ್ರೂ ಏನು ಗಾಳಿ ಬೀಸ್ತೈತೆ ಗೊತ್ತಾ, ಬೇರೆನೇ ಕಾಣಿಸ್ತೈತಿ ಇಲ್ಲಿ. ಕೈಗಾಗಿ ತಳ್ತೈತೆ ಮಾತ್ರ ಗಾಳಿ. ಫುಲ್ ಫಾಗು, ಫುಲ್ ವಿಂಡ್. ಬೆಟ್ಟ ಅಡ್ಡ ಇರೋದ್ರಿಂದ
ಸೈಡ್ರಿಗೆ ಬರ್ತೈತೆ, ಅಲ್ಲಿಂದ ಎಂಡ್ ಆಗಿದ್ದೆಲ್ಲ ಇಲ್ಲಿ ಹೊಡಿತೈತೆ ಸರಿಗೆ. ಸೈಕ್ಲೋನ್ ಇದ್ದಂಗೆ ಐತೈತೆ ಇಲ್ಲಿ. ಫುಲ್ ಗಾಳಿ, ಮಳೆನೂ ಇಲ್ಲ ಏನೂ ಇಲ್ಲ, ಫುಲ್ ಗಾಳಿ ನೋಡ್ರಿ ಎಷ್ಟು ಹೈಟ್ ಐತಪ್ಪ. ನೆಕ್ಸ್ಟ್ ಲೆವೆಲ್ ನೋಡ್ರಿ, ಫಾಗ್ ನೋಡ್ರಿ ಹಂಗೆ. ಇಲ್ಲಿ ಒಳಗಡೆ ಹೋಗೋಕ್ಕೆ ಅಂದರೆ ಕೆಲವೊಂದು ದಾರಿ ಐತೆ, ನೋಡ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಇಲ್ಲೇ ಎಂಡ್ ಆಗ್ತೈತೆ, ಅಲ್ಲಿ ತನಕ ಹೋಗೋದು ಅಷ್ಟೇ. ಅಲ್ಲಿ ಫೋಟೋ ತೆಕ್ಕೋಬೋದು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲ ಕಡೆ ಹುಳಗಳದು ಅವು. ಎಲ್ಲಿ ಯಾವ ಜರಿ ಮತ್ತೆ ಇವು ಕೊಂಬೆ ಹುಳ ಮರಗಳ ಮೇಲೆ ನಾವು ಟ್ರೈ ಮಾಡಿದ್ವಿ. ಮರ ಹತ್ತಿ ಅಲ್ಲಿ ನಿಂತ್ಕೋಬೋದು ಅಷ್ಟೇ, ಅಲ್ಲಿ ಬಿಟ್ಟರೆ ಬೇರೆ ಏನಿಲ್ಲ. ಆ ಕಡೆ ಹೋಗಿ ಇಲ್ಲ, ಜಾಗನೇ ಇಲ್ಲ ಅಲ್ಲಿ. ಸೊ ಹೋಗ್ತಾ ಇದೀವಿ, ಬೆಟ್ಟನಲ್ಲಿಗೆ ಹೋಗ್ತಾ ಇದೀವಿ. ಟ್ರೆಕ್ಕಿಂಗ್ ಎಲ್ಲ ಇತ್ತು. ಇಲ್ಲಿ ಬರ್ತಿರೋ ವೆದರ್ಗೂ ಗಾಳಿಗೂ ಮಳೆಗಳೇ ಬಂದ್ಬಿಟ್ರಂತೂ ಇನ್ನೂ ಸಿಕ್ಕಾಪಟ್ಟೆ ಫಾಗ್ ಬರುತ್ತೆ. ಸೀರಿಯಸ್ಲಿ ಸರಿಯಾಗಿರುತ್ತೆ ಮಾತ್ರ. ಇಲ್ಲೂ ಬೆಟ್ಟದ ಮುಂದೆನೇ ಕುತ್ಕೊಂಡ್ಬಿಟ್ಟಿದ್ದೀವಿ, ಇಲ್ಲೇ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು. ಬೆಟ್ಟದ ಮುಂದೆ ಬಿಸಿಲು ಇವಾಗ ಬರ್ತೈತೆ ನೋಡ್ರಿ, ಗಾಳಿ ಒಂಚೂರು ಕಮ್ಮಿ ಆಗೈತೆ, ಫುಲ್ ಫಾಗ್ ಎಲ್ಲ ಕಮ್ಮಿ ಆಗೈತೆ. ಇಲ್ಲಿ ಒಳ್ಳೆ ವೆದರು, ಒಳ್ಳೆ ವ್ಯೂ. ಈ ವ್ಯೂ ಮುಂದೆ ಕುತ್ಕೊಂಡು ಮ್ಯಾಗಿ ತಿಂತೀವಿ ಇವಾಗ. ಮಾಡ್ತಾ ಇದ್ದೀನಿ. ನೆನ್ನೆ ಆ್ಯಕ್ಚುಲಿ ಮೊನ್ನೆ 4 ತೊಗೊಂಡಿದ್ವಿ, ಅದರಲ್ಲಿ 3 ಮಾಡಿದ್ವಿ. ಸೊ ಇನ್ನೊಂದು ಎಕ್ಸ್ಟ್ರಾ ಮಿಕ್ಕಿತ್ತು, ಅದನ್ನು ಹಾಕ್ಬಿಟ್ವಿ. ಇವತ್ತು 4 ಪ್ಯಾಕೆಟ್ ಹಾಕ್ಬಿಟ್ಟಿದ್ದೀವಿ ಅಲ್ಲ. ಮ್ಯಾಗಿ ಮಾಡ್ತಾನ ಅಂತಿದ್ದ. ಮ್ಯಾಗಿ ನೋಡ್ರಿ, ಮ್ಯಾಗಿ ಮಾಡ್ಕೊಂಡ್ವಿ, ತಿಂತಾ ಇದೀವಿ. ಈ ಥರ ಕುತ್ಕೊಂಡು ಬೆಟ್ಟದ ಮುಂದೆ ಕುತ್ಕೊಂಡು ಈ ಥರ ಮ್ಯಾಗಿ ತಿನ್ನೋ ಮಜಾನೇ ಬೇರೆ. 50 ರೂಪಾಯಿ ಮ್ಯಾಗಿಲಿ ನಾಷ್ಟಾನೇ ಮುಗಿಸ್ಬಿಡ್ತೀವಿ 4 ಜನ. ಹಾಂ, ಎರಡು ಮಿಕ್ಸ್ ಆದ್ರೂ ಟೇಸ್ಟ್ ಏನೋ ಚೇಂಜ್ ಆಗಲಿಲ್ಲ. ಎರಡು ಸೇರಿ ಒಂದೇ ಟೇಸ್ಟ್ ಬಂದ್ಬಿಡ್ತು. ಸಗದಾಗೈತೆ. ಮನೇಲಿ ಮಾಡಿದಾಗ ಒಂದೊಂಥರ ವಿಚಿತ್ರ ಆಗ್ಬಿಡ್ತದೆ ನೋಡ್ರಿ. ಇಂಥ ಜಾಗದಲ್ಲಿ ಮಾಡಿದಾಗ ಸೀರಿಯಸ್ಲಿ ಏನು ತಕ್ಕದ ಬರುತ್ತೆ ಟೇಸ್ಟ್ ಮಾತ್ರ. ಮನೆಯಲ್ಲಿ ಮೊಟ್ಟೆ ಇಲ್ಲಿ ಕುತ್ಕೊಂಡು ಮ್ಯಾಗಿ ಮಾಡ್ಕೊಂಡಲ್ಲ. ಸೊ ನೋಡ್ರಿ, ಆ ಕವರ್ಗಳೆಲ್ಲ ಇದಕ್ಕೆ ತುಂಬಿಡಿ, ಪ್ಲೇಟ್ ಸಮೇತ ಇದಕ್ಕೆ ತುಂಬಿದ್ದೀವಿ. ಒಂಚೂರು ಕವರು ಬಿಟ್ಟಿಲ್ಲ. ಯಾರೋ ಮೊದಲೇ ಬೇರೆ ಅಂತ ಕವರ್ ಹಾಕವ್ರೆ. ಇಲ್ಲಿ ನೋಡ್ರಿ, ಮೊನ್ನೆನ ಯಾವಾಗೋ ರೀಸೆಂಟಾಗಿ ಬಂದು ಇಲ್ಲಿ ಮಾಡ್ಬಿಟ್ಟು ಬಾಟ್ಲು ಬಿಸಾಕ್ಬಿಟ್ಟು ಹೋಗೋರೆ. ಬಿಯರ್ ಬಾಟ್ಲು ಅಲ್ಲೇ ಬಿಸಾಕ್ಬಿಟ್ಟು ಏನು ಹೇಳೋದಿಂತ ಜನ ಅಲ್ಲ. ಇದು ನೋಡ್ರಿ, ಬಿಯರ್ ಬಾಟ್ಲು. ಯಾಕೆ ಬಂದಾಗ ಸ್ವಲ್ಪ ಕ್ಲೀನಾಗಿರೋದು ಕಲೀರಿ. ನಿಮ್ಮ ಮನೆ ಇದ್ದಂಗೆ ಇದನ್ನು ಬೇರೆ ಏನಲ್ಲ. ಮನೇನ ಗೋಡೆ ಕಟ್ಟಿಸ್ಕೊತೀವಿ, ಇದು ವಿಶಾಲವಾಗೈತೆ. ಇಂಥದ್ದನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಕಲೀರಿ. ಎಷ್ಟೋ ಕಡೆ ಹೋದಾದ ಈಗ ಟೂರಿಸಮ್ಮು ಇಂಪ್ರೂವ್ ಮಾಡೋದಕ್ಕೆ ಇದೇ ಬೇಜಾರು. ಎಲ್ಲಿ ಪ್ಲಾಸ್ಟಿಕ್ ಜಾಸ್ತಿ ಆಗುತ್ತೋ ಈ ಥರ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲೆಲ್ಲ ಅದನ್ನು ಮಾಡೋದಕ್ಕೆ ಯೋಚನೆ ಮಾಡ್ತಾರೆ, ಡೆವಲಪ್ಮೆಂಟ್ ಮಾಡೋದಕ್ಕೆ. ಸೊ ಅದಕ್ಕೆ ಸ್ವಲ್ಪ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿರಿ ಈ ಥರ ಜಾಗಗಳು ಬಂದಾಗ. ನೋಡ್ರಿ, ಎಂಥ ಜಾಗದಲ್ಲಿ ಬಂದಿದ್ದೀವಿ. ಇಲ್ಲಿ ಗೇಟ್ ಎಂಡ್ ಆಗ್ಬಿಟ್ಟೈತೆ. ಅಲ್ಲೊಂದು ಫಾಲ್ಸ್ ಕಾಣಿಸ್ತಾ ಅಂದ್ಬಿಟ್ಟು ಬಂದ್ಬಿಟ್ವಿ. ಬಟ್ ಅದು ಪ್ರೈವೇಟ್ ಪ್ರಾಪರ್ಟಿ ಅಂತ ಹಾಕವ್ರೆ. ಯಾವ ಥರ ಜಾಗದಲ್ಲಿ ನಿಂತಿದ್ದೀವಿ ನಾವು ಬೆಟ್ಟದ ಮೇಲೆ. ಸಗದಾಗಿ ಕಾಣಿಸ್ತೈತಿ ಇಲ್ಲಿಂದ, ಬ್ಯೂಟಿಫುಲ್. ಆ ಕಡೆ ಇನ್ನೂ ಇಲ್ಲ. ಆ ಬೆಟ್ಟದಿಂದ ನೋಡ್ರಿ, ಆ ಬೆಟ್ಟನೇ ಕಾಣಿಸ್ತಿಲ್ಲ ಇವಾಗ. ಹೋಗಿದ್ದ ಬೆಟ್ಟ ಎಷ್ಟು ಫಾಗ್ ಗೊತ್ತೈತೆ ನೋಡ್ರಿ ಅಲ್ಲಿ. ಮಸ್ತಾಗೈತೆ ಮಾತ್ರ ನೋಡ್ರಿ. ಅಲ್ಲಿ ಒಂದು ಚಿಕ್ಕದು ಫಾಲ್ಸ್ ಕಾಣಿಸ್ತೈತೆ ನೋಡ್ರಿ, ಏನು ಸಕ್ಕತ್ತಾಗಿ ಕಾಣಿಸ್ತೈತೆ. ಇಲ್ಲಿಂದ ದೂರದಿಂದ ನೋಡೋಕೆ ಕ್ರೇಜಿಯಾಗಿ ಕಾಣಿಸ್ತೈತೆ ಮಾತ್ರ, ಮಸ್ತ್.